ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಓಕೆ, ಎಲ್ಲರೂ ಕೂಡ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಮಾತಾಡ್ತೀನಿ. ಸೊ ನಿಮಗೆ ಕೌನ್ಸ್ಲಿಂಗ್ ಸ್ಕ್ಯಾಮ್ ಅಂತಂದು ಮಾತಾಡಿದ್ದೀನಿ ನಾನು. ಒಂದು ಈಗ ಟೈಟಲ್ ಹಾಕಿದ್ದೀನಿ. ಸ್ಕ್ಯಾಮ್ ಮೀನ್ಸ್ ಯಾವ ರೀತಿ ಅಂತಂದರೆ, ಸೊ ಇಂಡೈರೆಕ್ಟಾಗಿ ಮಾಡ್ತಾರೆ, ನಿಮಗೆ ಗೊತ್ತೇ ಆಗಿರಲ್ಲ ಅದು. ಸೊ ಆಮೇಲೆ ಪಶ್ಚಾತ್ತಾಪ ಪಡಿತಾರೆ. ಯಾವಾಗಪ್ಪ ಅಂತಂದರೆ ಎಲ್ಲ ಕೌನ್ಸ್ಲಿಂಗ್ ಮುಗಿದಾದಮೇಲೆ ಪಶ್ಚಾತ್ತಾಪ ಪಡಿತಾರೆ. ಸೊ ಇದಂತೂ ತಲೆಯಲ್ಲಿರಲಿ. ಸೊ ನಿಮಗೆ ಗೊತ್ತು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರ್ತದೆ, ಎಲ್ಲನೂ ಕೂಡ ಆಗ್ತದೆ. ಬಟ್ ಆದರೂ ನೀವು ಆರಾಮಾಗಿ ಇದೆ ಪ್ರೊಸೆಸ್ಸು. ಕೌನ್ಸ್ಲಿಂಗ್ ಮಾತ್ರ ಈಸಿನೇ ಇದೆ. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಿದ್ರೆ, ಈ ಕಳೆದ ನಮ್ಮ ಕೈದವ್ರು ಏನು ಮಾಡ್ತಿದ್ರೆ, ತಾವೇ ಸ್ವತಃ ಕೂತು ಬಿಟ್ಟು ಮಾತಾಡ್ತಾರೆ. ನಾವು ಕೂಡ ಯೂಟ್ಯೂಬಲ್ಲೂ ಕೂಡ ಡೈಲಿ ಹೇಳ್ತಾನೆ ಇರ್ತೀವಿ, ಒಂದು ಅಪ್ಡೇಟ್ಸ್ ಕೂಡ ಮಿಸ್ ಮಾಡಲ್ಲ. ಪಶ್ಚಾತ್ತಾಪ ಯಾವಾಗ ಪಡ್ತೀರಾ? ಯಾವಾಗಂತಂದರೆ ಅಡ್ಮಿಷನ್ ಆದಮೇಲೆ, ಅಥವಾ ಜಸ್ಟ್ ಏನಿಲ್ಲ, ಅಮೌಂಟ್ ಒಬ್ಬರಿಗೆ ಕೊಡ್ತೀರಾ, ಅಮೌಂಟ್ ಕೊಟ್ಟು ಆದಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಕೆದಲ್ಲಿ ಬರೋಣ. ಇವತ್ತು ಏನಾದ್ರು ಅಪ್ಡೇಟ್ಸ್ ಇದಾವೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡೋಣಂತೆ. ಸರಿ, ವೆಬ್ಸೈಟಲ್ಲಿ ಬಂದಿದ್ದೀನಿ. UGCET 2026 ಮೇಲೆ ಹೋಗೋಣಂತೆ. ಸೊ ಏನಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೊಟ್ಟವ್ರೆ. ಸೇಮ್ CBSE ICSE ಸ್ಟೂಡೆಂಟ್ ಯಾರಾದರೂ ಆಟೋ ಪೇಚ್ ನಿಮಗೆ ಡಿಜಿಲಾಕರ್ ಥ್ರೂ ಮಾಡೋರು ಇತ್ತಂತಂದರೆ, ಮೊದಲು ಡಿಜಿಲಾಕರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಕೋಬೇಕು, ಫಸ್ಟು ನಿಮ್ಮ SSLC PUC ಮಾರ್ಕ್ಸ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊರಿ. ಓಕೆ, ಅವನ್ನೇನು ಮಾಡಿ ಇಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಕೆದೊಳಗೆ ಬಂದುಬಿಟ್ಟು ಲಿಂಕ್ನ ಕೊಡಬೇಕು. ಇಷ್ಟೇ. ಓಕೆ, ಪ್ರೊಸೆಸ್ಸು CBSE ICSE ಬಿಟ್ಟರೆ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳಿದಾಗೆ ಈಗಾಗಲೇ ಇದ್ರ ಬಗ್ಗೆ ಕೊಟ್ಟಿದ್ರು ನೋಡಿ. ಅಂತಂದರೆ ಯಾರೆಲ್ಲ ಕ್ಲಾಸ್ A ಸ್ಟೂಡೆಂಟ್ ಇದ್ದರೂ ಸಹಿತ, ನೀವು ಕನ್ನಡ ಮೀಡಿಯಮ್, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮತ್ತು ಇನ್ನೂ ಕೆಲವೊಂದಿಷ್ಟು ಏನಾದರೂ ಕ್ಲೇಮ್ ಮಾಡ್ಕೊಂಡಿದ್ದರೆ ಬಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ, ನಿಮ್ಮ ಹತ್ತಿರದ ಸರ್ಕಾರಿ PU ಕಾಲೇಜ್ಗೆ ಹೋಗ್ಬಿಟ್ಟು ಏನು ಮಾಡ್ಕೋಬೇಕು, ಕ್ಲೇಮ್ ಇರೋದು ವೆರಿಫೈ ಮಾಡ್ಕೊಂಬರ್ಬೋದು. ಓಕೆ, ಈಗಾಗಲೇ ಕಾಲೇಜವ್ರಿಗೆ ಲಾಗಿನ್ ಕೊಟ್ಟಿದ್ದಾರೆ, ಕೆದವರು ಹೋಗಬಹುದು. ಓಕೆ, ಸೊ ಕೊಟ್ಟಿದ್ದಾರೆ, ಹೋಗಿ ಬನ್ನಿ. ಸರಿ, ಮತ್ತು ಇನ್ನೊಂದು ಟ್ಯಾಬ್ ಹೋಗೋಣ ಅಂತೆ. UGCET ಆಯಿತು, UG NEET 2026 ಹೋಗೋಣ. ಮೆಡಿಕಲ್, ಡೆಂಟಲ್, ಆಯುಷು. ಇಲ್ಲಿ ಏನಾದ್ರು ಕೊಟ್ಟವ್ರು ಅಂತಂದರೆ ಸದ್ಯಕ್ಕೆ ಎಲ್ಲ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಕೊಟ್ಟವ್ರೆ, ಅದು ಬೇಕಾಗಿಲ್ಲ ಸದ್ಯಕ್ಕೆ ಇವಾಗ. ಆಯಿತು, ಸರಿ. ರಿಸಲ್ಟ್ ಬಗ್ಗೆನೂ ಒಂದೆರಡು ನಿಮಿಷ ಮಾತಾಡ್ತೀನಿ. ರಿಸಲ್ಟ್ ನೋಡಿ, ನಿಮಗೆ ಸೆಕೆಂಡ್ PUC ರಿಸಲ್ಟ್ ಇನ್ನೂ ಅಧಿಸೂಚನೆ ಬಂದಿಲ್ಲ. ಆ್ಯಕ್ಚುಲಿ ನಿನ್ನೆ ಬಂದಿದ್ರೆ ಇವತ್ತು ಬರ್ತದ್ದು. ಮೇ ಬಿ ಇವತ್ತು ಬಂದರೆ ನಾಳೆ ಬರ್ತದೆ. ಅಂತಂದರೆ ಇನ್ನೂ 2 ಡೇಸಲ್ಲಿ ಏನಾಗ್ತದೆ ಅಂತಂದರೆ, ಓಕೆ, ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರ್ತದೆ. ಓಕೆ, ಅದಾದಮೇಲೆ ಈ ರಿಸಲ್ಟ್ ಬಂದಾದಮೇಲೆ 3 to 4 ಡೇಸಲ್ಲಿ ಏನಾಗ್ತದೆ, KCET ರಿಸಲ್ಟ್ ಕೂಡ ಬರ್ತದೆ. ಓಕೆ, ಇವತ್ತು ಗೊತ್ತಿರುವಾಗೆ ಮೀಟಿಂಗ್ ಇದೆ. ಮೀಟಿಂಗಲ್ಲಿ ಏನೆಲ್ಲ ಆಗ್ಬೋದು ಅಂತಂದರೆ, KCET ನೀಟ್ ಕಂಬೈಂಡ್ ಆಗುತ್ತಾ ಅಥವಾ ಸಪ್ರೇಟ್ ನಡೀತದ. ಸೊ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಇವತ್ತು ಸ್ಟ್ರಕ್ಚರ್ ಗೊತ್ತಾಗಲ್ಲ. ಬಟ್ ಇವತ್ತು ಸಪ್ರೇಟ್ ನಡೀತದ ಆ್ಯಂಡ್ ಸಪ್ರೇಟ್ ನಡಿಬೋದಾ ಅಥವಾ ಕಂಬೈಂಡ್ ನಡಿಬೋದು ಅಂತ ಗೊತ್ತಾಗ್ತದೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸಾಗಿ ಇದರ ಸ್ಟ್ರಕ್ಚರ್ ಕೊಡ್ತಾರೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತಂದು ನಾನು ನಿಮಗೆ ತಿಳಿಸ್ತೀನಿ ಅಂತೆ. ಓಕೆ, ಇದಾದ ತಕ್ಷಣ KCET ರಿಸಲ್ಟ್ ಬರೋ ತಡನೇ ಏನು ಮಾಡ್ತಾರೆ, ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ ಅವರು. ನಾನು ಯಾವುದೇ ವಿಡಿಯೋದಲ್ಲಿ ನಾನು ಪೇಡ್ ಗೈಡ್ ಇದೆ ನಂದು ಹೇಳ್ತಾ ಇರಲ್ಲ, ನನಗೆ ಕೊಡೋಷ್ಟು ಕೊಟ್ಬಿಡೋದಂದಿವರು. ಆ್ಯಂಡ್ ಅದೇ ರೀತಿಯಾಗಿ ಈ ಥರ ಅಂದರೆ, ಈಗ ಸ್ಟೂಡೆಂಟ್ ಎಮೋಷನ್ಸ್ ಯಾವ ರೀತಿ ಕನೆಕ್ಟ್ ಮಾಡ್ಕೊಂಬಿಟ್ಟವ್ರು ಈಗಾಗಲೇ. ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತಾರೆ, ನಾವು ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತಾರೆ. ಆ್ಯಂಡ್ ಸ್ಪೆಷಲಾಗಿ ಒಂದು ಅಪ್ಡೇಟ್ಸ್ಗಳು ಮಿಸ್ ಆಗ್ಬಿಡೋದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲೂ ಕೂಡ ನಿಮ್ಗೆ ಏನು ಮಾಡ್ತೀವಿ ಅದನ್ನು ಹೇಳ್ತಾ ಇರ್ತೀವಿ. ಸರಿ, ನಾನು ಯಾಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ದೊಡ್ಡ ಚಾನಲ್ ಗೊತ್ತಿರುವಾಗ RH ಕೆಮಿಸ್ಟ್ರಿ ಸರು ಆ್ಯಂಡ್ ಮ್ಯಾಥ್ಸ್ ಟೆಕ್ಕಿಸ್ ಅವರು ಕೂಡ ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಗೊತ್ತಿರುವಾಗೆ ಎಜುಕೇರ್ ಕರ್ನಾಟಕದವರು ಕೂಡ ಇವ್ರಿಗಿಂತೂ ಬೆಟರಾಗಿ ಏನು ಅಪ್ಡೇಟ್ಸ್ ಇದೆ ಅದು ಬಂದು ಹೋಗ್ತಾರೆ. ಓಕೆ, ಸೊ ನಾನು ಯಾಕೆ ಸ್ಪೆಷಲಾಗಿ ತೊಗೊತಾ ಇದ್ದೀನಪ್ಪ, ಇವ್ರನ್ನೇ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಸೊ ನಮಗೂ ಕೂಡ 4 ವರ್ಷದಿಂದ ಕೂಡ ಹೇಳ್ತಾಯಿದ್ರು, ಇವಾಗಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಾಯಿದ್ದಾರೆ, 4-5 ವರ್ಷದಿಂದ ನಮಗೂ ಕೂಡ ಹೇಳ್ತಾಯಿದ್ರು, ಇವಾಗ ನಿಮಗೂ ಕೂಡ ಹೇಳ್ತಾಯಿದ್ದಾರೆ. ಅಂದರೆ ನಮಗೂ ಕೂಡ 4 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಏನೆಲ್ಲ ಆಗ್ತಿದೆ, ಪ್ರತಿಯೊಂದು ಸ್ಟೂಡೆಂಟ್ ಯಾವ ರೀತಿ ಎಮೋಷನ್ಸ್ ಇರ್ತದೆ ನನಗೆ ಗೊತ್ತು. ಅವ್ರಿಗಿಂತ ಬೆಟರ್ ಅವ್ರಿಗಿಂತ ನಮಗೆ ಗೊತ್ತು. ಪ್ರತಿಯೊಂದು ಫೀಸ್ ಅವ್ರದ್ದು ಜಸ್ಟ್ ಫಾರ್ಮಾಲಿಟಿ ಹೇಳ್ಬೋದು. ಫೀ ಸ್ಟ್ರಕ್ಚರ್ ಕಾಲೇಜ್ ಒಳಗೆ ಯಾವ ರೀತಿ ನಡೀತದೆ ಅಂತ 4 ವರ್ಷ ಖುದ್ದಾಗಿ ನಾನು ನೋಡಿದ್ದೀನಿ, ನನಗೂ ಕೂಡ ಗೊತ್ತು. ಓಕೆ, ಸ್ಟೂಡೆಂಟ್ ಮನಸ್ಥಿತಿ ಯಾವ ರೀತಿ ಇರುತ್ತೆ ಈ ಒಂದು ಸ್ಟೂಡೆಂಟ್ ಒಳಗೆ ನೋಡಿ. ಪೇಡ್ ಗೈಡ್ ಅಂತ ತೊಗೊಂಡ್ಬಿಡ್ತಾರೆ. ಓಕೆ, ನೋಡಿ, ಆಫ್ಲೈನ್ ಅಂದರೆ 8,000 ಅಂತೆ, ಆನ್ಲೈನ್ ಅಂದರೆ 8,000 ಅಂತೆ, ಆಫ್ಲೈನ್ ಅಂದರೆ 15,000 ಅಂತೆ. ನೋಡಿ, ಅಂದರೆ ಕೌನ್ಸ್ಲಿಂಗಿಗೆ ಇಷ್ಟೊಂದು ಕೊಡಬೇಕಾ ನಾವು? ಏನಾದರೂ ಕೌನ್ಸ್ಲಿಂಗ್ ಜಸ್ಟ್ ಮುಗಿಸ್ಕೊಳ್ಳೋಕೆ ಇಷ್ಟೊಂದು ಕೊಡಬೇಕಾ? ಯಾಕೆ ಇದುವರೆಗೂ ಯಾರು ಕೌನ್ಸ್ಲಿಂಗ್ಗೆ ಅಟೆಂಡೇ ಮಾಡಿಲ್ಲ, ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿದಾರೆ. ಅರ್ಥ ಮಾಡ್ಕೋರಿ. ಏನೋ ದೊಡ್ಡದಾಗಿ ಭಯ ಪಡಿಸೋ ರೀತಿ ಹೇಳಿಬಿಟ್ರೆ ನಿಮಗೆ, ಭಯ ಪಡಿಸೋದೇ ರೀತಿ ಹೇಳ್ಬಿಟ್ರೆ ನಿಮ್ಗೆ ಏನೋ ಇದೆಯಪ್ಪ, ಹಂಗಿದೆ, ಇಷ್ಟಿದೆ, ಹಂಗಿದೆ ನಿಮ್ಗೆ ಅನಿಸುತ್ತೆ. ಬಟ್ ಕೌನ್ಸ್ಲಿಂಗ್ ಮಾತ್ರ ಈಸಿ ಇದೆ. ಫಸ್ಟ್ ರೌಂಡ್ ಯಾವ ರೀತಿ ನಡೀತದೆ ಅದೇ ರೀತಿ ಸೇಮ್ ಸೆಕೆಂಡ್ ರೌಂಡ್ ನಡೀತದೆ. ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತದೆ, ಥರ್ಡ್ ರೌಂಡ್ ಅದೇ ರೀತಿ ನಡೀತದೆ. ಸಮ್ ಚೇಂಜಸ್ ಮಾಡ್ತಾ ಇರ್ತಾರೆ, ಯಾಕಂದರೆ ಕೆದವ್ರಿಗೂ ಕೂಡ ಹಾಕ್ತಾರಲ್ಲ ಒಂದು ಟೈಮ್, ಅದು ಇದು ಬರ್ತಾ ಇರ್ತದೆ. ಚೇಂಜಸ್ ಅಂದರೆ ಅದು ನೀವು ಮಾಡ್ಕೊಳ್ಳೋದಿರ್ತದೆ, 2 ನಿಮಿಷ ಕೆಲಸ ಇರ್ತದೆ, ಮಾಡ್ಕೊತಿರ್ತಾರೆ. ಬಟ್ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಅಮೌಂಟ್ ಕೊಡುವಂಥ ವರ್ತ್ ನಿಮಗಿದೆಯಾ? ತಲೆಯಲ್ಲಿ ಇಟ್ಕೋರಿ. ನಿಮ್ಮ ಭಯ ಪಡ್ಕೊಂಡು ಕೊಟ್ಟರೆ ನಿಮ್ಮಂಥ ದಡ್ರು ನಿಮ್ಮಂಥ ಪಶ್ಚಾತ್ತಾಪ ಪಡ್ತೀವಿ ಅಂತ ಯಾಕೆ ಹೇಳ್ತಾನೆ ಅಂದರೆ ಇದಕ್ಕೆ ಹೇಳ್ತದೆ. ಮ್ಯಾಕ್ಸಿಮಮ್ ಅಷ್ಟು ಕೊಡ್ಬೋದು ಬ್ರದರ್, ನಿಮ್ಮ ಪ್ರಕಾರ ಇಷ್ಟೊಂದು ಅಮೌಂಟ್ ಕೊಡ್ಬೋದಾ? ನೋಡಿ, ಇದು
ಒಂದು ರೀತಿ ಸ್ಕ್ಯಾಮೇ ನನ್ನ ಪ್ರಕಾರ. ಯಾಕಂತಂದ್ರೆ ಇಷ್ಟೊಂದು ಕೊಟ್ಟು ದುಡ್ಡು ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ಕೊಡೋಷ್ಟು ದೇವ್ರು ಕೊಟ್ಬಿಟ್ಟವ್ರೆ ನಿಮಗೆ, ಇಲ್ಲ ಅಂತಲ್ಲ. ಆಫ್ಲೈನ್ ತೊಗೊಳ್ಳಿ, 15,000 ಇದೆ. ಓಕೆ, 15,000 ಇಟ್ಕೊಂಡವ್ರೆ. ಸೊ ಮಿನಿಮಮ್ ಭಾಳ ಬೇಡ, ನಾನು ಏನು ಮಿನಿಮಮ್ 20 ಮೆಂಬರ್ಸ್, ಜಸ್ಟ್ 20 ಮೆಂಬರ್ಸ್ ಇಲ್ಲಿ ಏನು ಮಾಡಿದಾರೆ ಅಂತಂದರೆ ಆಫ್ಲೈನ್ ತೊಗೊಂಡ್ರು. ಆನ್ಲೈನ್ ಒಳಗೆ, ಓಕೆ, ಆನ್ಲೈನ್ ಒಳಗೆ ಎಷ್ಟು ಇಟ್ಟರೆ 8,000 ಇದೆ ಅಲ್ವಾ, 8,000 ಇದೆ. ಆನ್ಲೈನ್ ಒಳಗೆ ಸಿಕ್ಕಾಬಿಟ್ಟು ಒಂದು 50 ಜನ ತೊಗೊಂಡ್ಬಿಟ್ರಪ್ಪ. ನೋಡಿ ಲೆಕ್ಕಾಚಾರ ಹಾಕೊಂಡು ಎಷ್ಟಾಗ್ತದೆ ಅಂತಂದ್ರೆ, ಲೈಕ್ ಎಕ್ಸಾಂಪಲ್. ಸೊ ನಾನು ಜಸ್ಟ್ ಈಗ ಲೆಕ್ಕಾಚಾರ ನಿಮ್ಗೆ ತೋರಿಸಿತ್ತಂತಂದರೆ 3 ಲಕ್ಷ ಪ್ಲಸ್ 4 ಲಕ್ಷ ಅಂದರೆ ಇದು ಆಫ್ಲೈನು ಆನ್ಲೈನು. ನಾನು ತೀರಾ 1/4, ಓಕೆ, 1/4 ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಏನಾಗ್ತದೆ ಅಂದರೆ ಇದು ಇಂಟು 4 ಆಗುತ್ತೆ ಇದು. ಓಕೆ, ಅಂದರೆ ಜಸ್ಟ್ ನಾನು ಹೇಳಿದ್ದೆ ಇಲ್ಲೇ ನೋಡಿದರೆ 7 ಲಕ್ಷ ಆಯಿತು. ಅಂದರೆ ಜಸ್ಟ್ ಕೌನ್ಸ್ಲಿಂಗ್ ಮಾಡಲಿಕ್ಕೋಸ್ಕರ 7 ಲಕ್ಷ ರೂಪಾಯಿ ಕೊಟ್ಟು ಕೌನ್ಸ್ಲಿಂಗ್ ಹೇಳ್ತಾರೆ. ಇನ್ನು ಅಷ್ಟೊಂದು ಏನಾದರೂ ಇದೆಯಾ ಇದು ತೊಗೊಳೋಕೆ? ಸ್ಟೂಡೆಂಟ್ ಪರವಾಗಿ ತೊಗೋತಾ ಇದ್ದಾರೆ, ಪರ್ ಸ್ಟೂಡೆಂಟ್ ತೊಗೊಂಡು ನಿಮಗೆ ಭಾಳ ಅನಿಸ್ತಿರಲ್ಲ, ಒಬ್ಬೊಬ್ಬರ ಹತ್ರ ದುಡ್ಡಿದೆ, ನಮ್ಮ ಹತ್ರ ದುಡ್ಡಿದೆ ಬಿಡಿ, ನಮಗೆಲ್ಲ ಅವರೇ ನೋಡ್ಕೊತಾರೆ, ನಿಮ್ಗೆ ಏನು ಅವರು ಕೂಡ ಹೇಳ್ತಾರೆ. ಸೊ ಕೌನ್ಸ್ಲಿಂಗ್ ಗೈಡ್ ಮಾಡೋದು ಏನಿದೆ, ಸಿಂಪಲ್ ಆಗಿ ಕೈದಲ್ಲಿ ಬರತಕ್ಕಂಥ ವಿಷಯ ಈ ಥರ ಇದೆ. ಇಷ್ಟು ಹೇಳೋಕ್ಕೆ ಇಷ್ಟೊಂದು ಹೊರತು ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಕಾರ ಎಷ್ಟು ಕೊಡ್ಬೋದು ಅಂತಂದರೆ ನನಗೆ 3 to 5K ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ನಾನು. ಇದು ಇಷ್ಟು ಬೇಡ, ನಮ್ಮ ಮ್ಯಾಕ್ಸಿಮಮ್ 3K, ನನ್ನ ಪ್ರಕಾರ 3K ಬಿಟ್ಟರೆ 3.5 ಕೊಡಿ. ಅದಕ್ಕಿಂತ ಮೇಲೆ ಕೇಳ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ದುಡ್ಡು ವಸೂಲಿ ನಡೀತಾ ಇದೆ, ಇಂಡೈರೆಕ್ಟಾಗಿ ನಡೀತಾ ಇದೆ ಇದು. ಓಕೆ, ಅಂದರೆ ವರ್ಷಕ್ಕೆ ನೋಡಿ ಸ್ಟಾರ್ಟಿಂಗ್ ಮಾಡುವಾಗ ಕಡಿಮೆ ಇಟ್ಟರು. ಯಾಕೆಂತಂದರೆ ಅವ್ರಿಗೆ ಗೊತ್ತು ಸ್ಟೂಡೆಂಟ್ ಭಾಳ ಬರ್ತಾಯಿದ್ದಾರೆ, ಭಾಳ ಬಂದಂಗೆಲ್ಲ ಅವ್ರು ರೆಫರ್ ಮಾಡ್ತಾರೆ. ಈಗ ಹೆಂಗೆ ಅನಿಸ್ಬಿಟ್ಟದಂದರೆ ನಮ್ಮ ಕಡೆಯಿಂದ ಏನು ಬೇಡ, ಅವರೇ ಮಾಡ್ಕೊಳ್ಳಿ. ನೀವು ಡೈಲಿ ಪ್ರೊಸೆಸ್ ನೀವೇ ಮಾಡ್ತೀರಾ, ಅದನ್ನು ನೀವು ಅವ್ರ ಕಡೆ ದುಡ್ಡು ಕೊಟ್ಟರು ಕೂಡ ನೀವೇ ಮಾಡಬೇಕು. ಒಂದು ತಿಳ್ಕೊಂಡ್ರೆ ಅವ್ರ ಕೈ ಕೊಟ್ಟರೆ ಅವರೆಲ್ಲ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇದು. ಯಾಕಂದರೆ ನೀವೇ ಮಾಡಬೇಕಾಗಿರ್ತದೆ ಇದನ್ನು ಕೆಲಸ. ಅದನ್ನ ಯಾಕೆ ಅವ್ರನ್ನ ಕೇಳ್ತೀರಿ? ಇಲ್ಲಿ ಒಂದು ಯಾವ್ದಾದ್ರು ಯೂಟ್ಯೂಬ್ ನೋಡಿರಿ, ಕೇದವ್ರು ನೋಡಿ, ವೆರಿಫಿಕೇಷನ್ ಒನ್ ಟೈಮ್ ಓದ್ಲಿಕ್ಕೆ ಬರಲ್ವ ನಿಮಗೆ? ಎಲ್ಲ ಬರ್ತದೆ. ಸೊ ಬೆಟರ್ ನಾನು ನಿಮಗೆ ಒಂದೊಂದು ಕಟ್ ಆಫ್ದು ಹೇಳ್ತೀನಿ ನೋಡಿ. ಹೋದ ವರ್ಷದ ಅನಲೈಸಿಸ್ 2023ರಿಂದ ಹಿಡಿದು ನೋಡಿ, 2023ರಿಂದ 25ವರೆಗೂ 24, 75 ಹೋದ ವರ್ಷದ್ದು ಪ್ರತಿಯೊಂದು ಕ್ಯಾಟಗರಿದು ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಓಕೆ, ಯಾರು ಜಾಯ್ನ್ ಆಗ್ತಾರೆ ಪ್ರತಿಯೊಂದು ಕ್ಯಾಟಗರಿದು ಕಟ್ ಆಫ್ ನೋಡಿ. ನಿಮ್ಮ ಮತ್ತು ಅದರಲ್ಲೂ ಕೂಡ ಟಫೆಸ್ಟು, ಮಾಡ್ರೇಟು, ಸೇಫೆಸ್ಟು ಈ ಥರದ ಸೀಟ್ ಸಿಗುವಂಥ ಕಾಲೇಜಸ್ಸು ಕೂಡ ಕೊಡ್ತೀನಿ. ಯಾವ ಕಾಲೇಜ್ ಸಿಗ್ತದೆ ನಿಮಗೆ ಬೇಕಾದ್ರೆ ಆಪ್ಷನ್ ಇಂಟರ್ ಕೂಡ ಪ್ರಿಯಾರಿಟಿ ಕರೆಕ್ಟ್ ಮಾಡ್ಕೊಡ್ತೀವಿ. ಬಟ್ ಅದನ್ನ ಬಿಟ್ಟು ಇಷ್ಟೆಲ್ಲನೂ ಕೂಡ ಹೇಳ್ತಿರ್ತೀವಿ. ಬಟ್ ಇವಾಗ ಏನು ಮನಸ್ಥಿತಿ ಹೆಂಗಿರ್ತದೆ, ರಿಸಲ್ಟ್ ಬಂದ ತಕ್ಷಣ ಸ್ಟಾರ್ಟ್ ಆಯಿತು ನೋಡಿ, ಮಿನಿಮಮ್ ಒಂದು 2 to 3 ಮಂತ್ಸ್ ನಡೀತದ. ಓಕೆ, ನಿಮ್ಗೆ ಆ ಒಂದು 2 to 3 ಮಂತ್ಸಲ್ಲಿ ದಿನ ಕೆಲಸ ಇರಲ್ಲ. ಒಂದು ತಿಳಿ ಇಟ್ಕೊಂಡು ದಿನ ಕೆಲಸ ಇರಲ್ಲ. ಒಂದು ಯಾವಾಗ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಅಂತ ಒನ್ ಟೈಮ್ ನೋಡಲಿಕ್ಕೆ ಏನೇನೆಲ್ಲ ನೋಡ್ಬೇಕಂತ ಹೇಳ್ತೀವಿ, ನೋಡ್ಕೊಂಡ್ಬಿಡ್ರಿ. ಅದು ರಾಂಗ್ ಇದ್ರೂ ಕೂಡ ನಿಮಗೆ ಸಮಸ್ಯೆ ಏನಾಗೋದಿಲ್ಲ, ವರಿ ಮಾಡ್ಕೊಡ್ರಿ. ಆ್ಯಂಡ್ ಆಪ್ಷನ್ ಎಂಟ್ರಿ ಬಂದಿರುತ್ತೆ. ಆಪ್ಷನ್ ಎಂಟ್ರಿ ಮಾಡೋದು ಎಷ್ಟು, 1 ಟೈಮ್ ಅಷ್ಟೇ ಮಾಡ್ತಾರೆ. ಆಪ್ಷನ್ ಎಂಟ್ರಿ ನೀಟಾಗಿ ಮಾಡಬೇಕು ಅಷ್ಟೇ. ಹೇಳ್ಕೊಟ್ಟಂಗೆ 1 day ವೇಟ್ ಮಾಡಿರಿ, 2 day ವೇಟ್ ಮಾಡಿರಿ, ಹೆಂಗಿದ್ರು ಟೈಮ್ ಕೊಟ್ಟಿರ್ತಾರೆ. ಆಪ್ಷನ್ ಎಂಟ್ರಿಗೆ 1 week ಆದ್ರೂ ಕೊಡ್ತಾರೆ, ಅಥವಾ ಅಟ್ಲೀಸ್ಟ್ 4 ರಿಂದ 5 ದಿನ ಟೈಮ್ ಕೊಡ್ತಾರೆ. 1 day 2 days ಬರೀ ನಾವು ಕೇಳಿಸ್ಕೋರಿ ಅಷ್ಟೇ. ನಾವು ಹೇಳೋದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ನೀಟಾಗಿ ಮಾಡಿಬಿಟ್ರೆ ಏನಾಗ್ತದೆ, ಕಾಲೇಜಸ್ ಕರೆಕ್ಟಾಗಿ ಕೂರ್ತದ. ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಐಡಿಯಾ ಫುಲ್ ಗೊತ್ತಾಗ್ಬಿಡ್ತದ ಆಳೆ ಸೆಕೆಂಡ್ ರೌಂಡ್ ಯಾವ ರೀತಿ ಮಾಡಬೇಕಂತ. ಓಕೆ, ಸೊ ಅಂದರೆ ಈ ಥರ ವಿಷಯಗಳನ್ನು ನೀವೇನು ಗಂಭೀರವಾಗಿ ತೊಗೊಂಡು ದುಡ್ಡು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಇಲ್ಲೇ ಎಷ್ಟು ದುಡ್ಡು ಕೊಡೋದು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ಗೆ ದುಡ್ಡು ಕೊಡಬೇಕು, ಇವ್ರಿಗೆ ಅಂತಂದು ಎಷ್ಟಂತ ಕೊಡ್ತೀರಾ ನೀವು? ಅದನ್ನೇ ಹೇಳ್ತಿರೋದು ನೋಡಿ. ಈ ಥರದಿಂದ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಪದೇ ಹೇಳ್ತಿರೋದು ಯಾಕಂದರೆ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡು ಪಶ್ಚಾತ್ತಾಪಪಟ್ಟು ನಾನು ಕಾಲ್ ಮಾಡಿದ್ದಾರೆ, ಪೇರೆಂಟ್ಸೇ ಕಾಲ್ ಮಾಡಿದ್ದಾರೆ, ಅಷ್ಟು ದುಡ್ಡು ತೊಗೊಂಡ್ಬಿಟ್ರು ಬ್ರದರ್, ನಮ್ಗೆ ಗೊತ್ತಿರಲಿಲ್ಲ. ಓಕೆ, ನಾವು ಫ್ರೀಯಾಗಿ ಕೆಲವೊಂದಿಷ್ಟು ಏನು ಮಾಡ್ತೀವಿ ನಾವು ಅಂತಂದ್ರೆ, ನಾವು ಫ್ರೀಯಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಹೇಳ್ಬಿಡ್ತಿರ್ತೀವಿ. ಕೆಲವೊಂದಿಷ್ಟು ಕಾಲ್ ಮಾಡಿದ್ರೆ ಪಿಕ್ ಮಾಡಿ ಹೇಳ್ಬಿಡ್ತೀವಿ, ಈ ಥರ ಮಾಡಿ. ಜಸ್ಟ್ ಅದೇ ಒಂದು ಕಾಲ್ ನೋಡಿ, ಜಸ್ಟ್ ಕಾಲ್ ಪಿಕ್ ಮಾಡೋಕ್ಕೂ ಕೂಡ ಅಮೌಂಟ್ ಇಟ್ಕೊಂತಾರೆ ಒಬ್ಬರು. ಅಂದರೆ ನಾವು ಅದಕ್ಕೋಸ್ಕರ ಮಿಸ್ ಆಗ್ಬಿಡುತ್ತೆ. ಪ್ರತಿಯೊಂದು ಅಪ್ಡೇಟ್ ಕೂಡ ಏನು ಮಾಡ್ತೀವಿ, ವಾಟ್ಸಪ್ ಗ್ರೂಪಲ್ಲೂ ಕೂಡ ಹೇಳ್ತಾ ಇರ್ತೀವಿ. ಓಕೆ, ಇವತ್ತು ಯಾಕೆ ಮೆನ್ಷನ್ ಮಾಡಬೇಕು ಅನಿಸ್ತಪ್ಪ ಅಂತಂದರೆ, RH ಕೆಮಿಸ್ಟ್ರಿ ಸರ್ ನೋಡಿ, ನಿಮ್ಗೆ ಅಷ್ಟು ಕೂಡ ಹುಡುಗರ ಮೇಲೆ ನಿಮಗೆಲ್ಲ ದುಡ್ಡು ಕೊಟ್ಟವ್ರೆ, ನಿಮಗೆಲ್ಲ ಇತ್ತಂದರೆ ಫ್ರೀ ಕೌನ್ಸ್ಲಿಂಗ್ ಮಾಡಿರಿ. ಇಲ್ಲ ನಿಮಗೂ ಕೂಡ ಟೈಮ್ ಓಕೆ 1,000 ತೊಗೊರಲ್ಲ, ಓಕೆ, ಅಥವಾ 2,000 ತೊಗೊರಿ. ಓಕೆ, ಯಾಕೆ ನೀವು 15,000 ತೊಗೊತೀರಾ, ಯಾಕೆ 8,000 ತೊಗೊತೀರಾ, ಯಾಕೆ ಬೇಕಷ್ಟು ದುಡ್ಡು? ಅವ್ರದ್ದು ಅಷ್ಟು ಅರ್ಥ ಮಾಡ್ಕೊರಲ್ಲ ಹುಡುಗರದು. ಓಕೆ, ಸೊ ನಿಮ್ಗೆ ಅಷ್ಟು ಇಲ್ಲಪ್ಪ, ನಾನು ಸರ್ ಲೆಕ್ಚರ್ ಇದ್ದೀರಿ, ನಮಗೆ ಅದು ಒಂದು ವ್ಯಾಲ್ಯೂ ಇದೆ, ಆ ಥರ ಇದೆಯಲ್ಲ, ಹೋಗಿ 3,000 ತೊಗೊರಿ. ಅದಕ್ಕಿಂತ ಬಿಟ್ಟು ನೀವೇನು ಮಾಡ್ತಾ ಇದ್ದೀರ ಅಂತಂದರೆ, ಇಷ್ಟೊಂದು ದುಡ್ಡು ಸ್ಕ್ಯಾಮ್ ನಡೆಸ್ತಾ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಸ್ಕ್ಯಾಮ್ ನಡೆಸ್ತಾ ಇದ್ದಾರೆ. ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಲ್ಲ ಅಂತಾರೆ, ಬಟ್ ಹೇಳಲ್ಲ ಅನ್ನೋ ವರ್ಡಲ್ಲಿ ಹೇಳ್ತಾ ಇರ್ತಾರೆ. ಓಕೆ, ಅರ್ಥ ಮಾಡ್ಕೊರಿ. ಓಕೆ, ಅಂದರೆ ಇಂಡೈರೆಕ್ಟಾಗಿ ನಾವೆಲ್ಲ ಮಾಡ್ತಾಯಿದ್ದೀವಿ, ನಮ್ಮದು ಒಂದು ಟೀಮ್ ಇದೆ, ಮಾಡ್ತಾರೆ ಇಲ್ಲ ಅಂತನಲ್ಲ, ಬಟ್ ಅಷ್ಟೊಂದು ದುಡ್ಡು ನೀಡಿಲ್ಲ, ನನ್ನ ಪ್ರಕಾರ ನೀಡಿಲ್ಲ. ಓಕೆ, ಇದ್ರ ಬಗ್ಗೆನೂ ಕೂಡ ನೋಡಿ, ಯಾರೆಲ್ಲ ಏನೇನು ಕ್ರಮ ತೊಗೊಳೋದು ಏನೂ ಇಲ್ಲ, ಬಟ್ ಯಾರು ಏನೂ ಮಾಡ್ಲಿಕ್ಕೆ ಬರಲ್ಲ. ಯಾಕಂತಂದರೆ ಬಿಲು ಎಲ್ಲರೂ ಏನಾಗ್ಬಿಡ್ತದೆ ಅಂತಂದ್ರೆ, ಹುಡುಗರಿಗೆ ಸದ್ಯಕ್ಕೆ ಏನೇ ಹೇಳಿದ್ರು ಅವ್ರದ್ದೇ ರೈಟ್ ಅನ್ನಂಗೆ ಆಗಿಬಿಡ್ತದ. ಕೌನ್ಸಿಲಿಂಗ್ ಬರಲಿ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಲಿ, ಗೊತ್ತಾಗುತ್ತೆ ಯಾರು ಎಷ್ಟು ಕರೆಕ್ಟಾಗಿ ಹೇಳ್ತಾರೆ, ಯಾರನ್ನ ನೀಟಾಗಿ ಅನಾಲಿಸಿಸ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ ಮಾಡ್ತಾರೆ, ಗೊತ್ತಾಗುತ್ತೆ ನಿಮಗೆ. ಬಾಯ್.